ಮೊದಲನೆಯ ಪೂರ್ವಕಾಲದ ಇತಿಹಾಸದ ಗ್ರಂಥದಿಂದ ವಾಚನ. ಅಧ್ಯಾಯ 7. ಇಸ್ಸಾಕಾರನ ವಂಶಜರು. ಇಸ್ಸಾಕಾರನಿಗೆ ತೋಲ, ಪೂವ, ಯಾಶೂಬ್, ಶಿಮ್ರೋನ್ ಎಂಬ 4 ಮಕ್ಕಳಿದ್ದರು. ತೋಲನಿಗೆ ಉಜ್ಜಿ, ರೆಫಾಯ, ಯೆರೀಯೇಲ್, ಯೆಹೈ, ಇಬ್ಸಾಮ್, ಸಮುವೇಲ್ ಎಂಬ 6 ಜನ ಮಕ್ಕಳಿದ್ದರು. ಇವನು ತೋಲ ಗೋತ್ರದ ಕುಟುಂಬಗಳ ಮುಖ್ಯಸ್ಥನು, ಪ್ರಸಿದ್ಧ ವೀರರೂ ಆಗಿದ್ದರು. ಅರಸ ದಾವೀದನ ಕಾಲದಲ್ಲಿ ಅವರ ವಂಶಜರ ಸಂಖ್ಯೆ 22,600. ಉಜ್ಜಿ ಎಂಬುವನಿಗೆ ಇಜ್ಜಹ್ಯ ಎಂಬ ಮಗನಿದ್ದನು. ಇವನ 4 ಮಕ್ಕಳಾದ ಮಿಕಾಯೇಲ್, ಓಬದ್ಯ, ಯೋವೇಲ್, ಇಷ್ಕೀಯ ಎಂಬುವರ ಕುಟುಂಬಗಳ ಮುಖ್ಯಸ್ಥರಾಗಿದ್ದರು. ಇವರಿಗೆ ಅನೇಕ ಪತ್ನಿಯರು, ಮಕ್ಕಳು ಇದ್ದು ಅವರ ವಂಶಜರಲ್ಲಿ 36,000 ಪುರುಷರನ್ನು ಸೈನ್ಯದಲ್ಲಿ ಸೇವೆ ಮಾಡಲು ಒದಗಿಸಿಕೊಟ್ಟರು. ಇಸ್ಸಾಕಾರನ ಗೋತ್ರದ ಎಲ್ಲ ಕುಟುಂಬಗಳ ಅಧಿಕೃತ ದಾಖಲೆಗಳು 87,000 ಪುರುಷರು ಸೈನ್ಯದಲ್ಲಿರಲು ಯೋಗ್ಯರಾಗಿದ್ದರೆಂದು ಪಟ್ಟಿ ಮಾಡಿರುತ್ತದೆ. ಬೆನ್ಯಾಮೀನ್ ಮತ್ತು ದಾನ್ ವಂಶಜರು. ಬೆನ್ಯಾಮೀನನಿಗೆ 3 ಮಕ್ಕಳು, ಬೆಳ, ಬೆಕೆರ್, ಯೆದಿಯೇಲ್ ಎಂಬುವರು. ಬೆಳನಿಗೆ 5 ಜನ ಮಕ್ಕಳು, ಎಚ್ಕೋನ್, ಉಜ್ಜಿಯೇಲ್, ಯೆರೀಮೋತ್ ಮತ್ತು ಈರಿ ಎಂಬುವರು. ಇವರು ಗೋತ್ರದ ಕುಟುಂಬಗಳ ಮುಖ್ಯಸ್ಥರು, ಪ್ರಸಿದ್ಧ ಯುದ್ಧವೀರರು ಆಗಿದ್ದರು. ಇವರ ವಂಶದಲ್ಲಿ 22,034 ಜನರು ಸೈನ್ಯದಲ್ಲಿ ಕೆಲಸ ಮಾಡಲು ಯೋಗ್ಯರಾಗಿದ್ದರು. ಬೆಕೆರನಿಗೆ 9 ಜನ ಮಕ್ಕಳು, ಜೆಮೇರ, ಯೋವಾಷ್, ಎಲಿಯೆಜೆರ್, ಎಲ್ಲೋವೆನೆ, ಓಮ್ರಿ, ಯೆರೀಮೋತ್, ಅಬೀಯ, ಅನಾತೋತ್, ಅಲಿಮೇತ್ ಎಂಬುವರೇ. ಕುಟುಂಬಗಳಿಗನುಸಾರ ಗುಣವಾದ ಅಧಿಕೃತ ದಾಖಲೆ 20,200 ಪುರುಷರು ಅವರ ವಂಶಜರಲ್ಲಿ ಸೈನ್ಯ ಸೇರಲು ಅರ್ಹರಾಗಿದ್ದರೆಂದು ಪಟ್ಟಿ ಮಾಡಿದೆ. ಯೆದೀದಯೇಲನಿಗೆ ಬಿಲ್ಹಾನ್ ಎಂಬ ಮಗನಿದ್ದ. ಬಿಲ್ಹಾನಿಗೆ 7 ಜನ ಮಕ್ಕಳು, ಯೇಯೂಷ್, ಬೆನ್ಯಾಮೀನ್, ಯೆಹೋರ್, ಕೇನಾನ, ಜೇತಾನ್, ತಾರ್ಷೀಷ್, ಅಹಿಹೇರ್ ಎಂಬುವರು. ಅವರೆಲ್ಲರೂ ತಮ್ಮ ಗೋತ್ರದ ಕುಟುಂಬಗಳ ಮುಖ್ಯಸ್ಥರು, ಪ್ರಸಿದ್ಧ ಯುದ್ಧವೀರರಾಗಿದ್ದರು. ಅವರ ವಂಶಜರಲ್ಲಿ 17,200 ಜನರು ಸೈನ್ಯದಲ್ಲಿರಲು ಅರ್ಹತೆ ಪಡೆದಿದ್ದರು. ಶುಪ್ಪೀಮ್ ಮತ್ತು ಹುಪ್ಪೀಮ್ ಎಂಬುವರು ಸಹ ಇದೇ ಗೋತ್ರಕ್ಕೆ ಸೇರಿದವರು. ದಾನ್ಗೆ ಹುಶೀಮ ಎಂಬ ಮಗನಿದ್ದನು. ನಫ್ತಾಲಿಯ ವಂಶಜರು. ನಫ್ತಾಲಿಗೆ 4 ಜನ ಮಕ್ಕಳು, ಯಹಚಿಯೇಲ್, ಗೂನಿ, ಏಚೆರ್, ಶಲ್ಲೂಮ್ ಎಂಬವರು. ಇವರು ಬಿಲ್ಲಳ ಸಂತಾನದವರು. ಮನಸ್ಸೆಯ ವಂಶಜರು. ಆ ರಾಮ್ಯ ಉಪಪತ್ನಿಯಿಂದ ಮನಸ್ಸೆಗೆ ಅಶ್ರಿಯೇಲ್, ಮಾಕೀರ ಎಂಬಿಬ್ಬರು ಮಕ್ಕಳಿದ್ದರು. ಮಾಕೀರ ಗೀಲ್ಯಾದನ ತಂದೆ. ಮಾಕೀರನು ಹುಪ್ಪೀಮ್ ಮತ್ತು ಶುಪ್ಪೀಮರ ಸೋದರಿಯಾದ ಮಾಕಳನ್ನು ಮದುವೆಯಾದನು. ಚೆಲೋಫಾದ್ ಮಾಕೀರಳ ದ್ವಿತೀಯ ಪುತ್ರ. ಅವನಿಗೆ ಕೇವಲ ಹೆಣ್ಣು ಮಕ್ಕಳೇ ಇದ್ದರು. ಮಾಕೀರಳ ಹೆಂಡತಿ ಮಾಕ 2 ಮಕ್ಕಳಿಗೆ ಜನ್ಮವಿದ್ದಳು. ಅವರಿಗೆ ಪೇರೇಷ್ ಮತ್ತು ಶೇರೇಷ್ ಎಂದು ಹೆಸರಿಟ್ಟರು. ಪೇರೇಷನಿಗೆ ಊಲಾಮ್, ರೇಕೆಮ್ ಎಂಬಿಬ್ಬರು ಮಕ್ಕಳು. ಊಲಾಮ್ನಿಗೆ ಬೀದಾನ್ ಎಂಬ ಒಬ್ಬ ಮಗನಿದ್ದ. ಇವರೆಲ್ಲರೂ ಮಾಕೀರನ ಮಗನು ಮನಸ್ಸೆಯ ಮೊಮ್ಮಗನೂ ಆದ ಗೀಲ್ಯಾದನ ವಂಶಜರು. ಗೀಲ್ಯಾದನ ತಂಗಿ ಹಮ್ಮೋಲೆಕೆತಳು. ಈಶೋದ್, ಅಬಿಯೆಜೆರ್, ಮಹ್ಲಾ ಎಂಬ 3 ಮಕ್ಕಳಿಗೆ ಜನ್ಮವಿತ್ತಳು. ಶೇಮೂದನ ಮಕ್ಕಳು ಆಹ್ಯಾನ್, ಶೇಕೆಮ್, ಲಿಕ್ಕಿ, ಅನೀಯಾಮ್ ಎಂಬುವರು. ಎಫ್ರಾಯೀಮನ ವಂಶಜರು. ಎಫ್ರಾಯೀಮನ ಸಂತಾನದವರು ಶೂತೆಲಹ, ಬೇರೆತ್, ತಹತ್, ಎಲ್ಲಾದ, ತಹತ್, ಜಾಬಾದ್, ಶೂತೆಲಹ ಎಂಬುವರು. ಶೂತಲೆಹನಲ್ಲದೆ ಎಫ್ರಾಯೀಮನಿಗೆ ಏಚೆರ್, ಎಲ್ಯಾದ್ ಎಂಬಿಬ್ಬರು ಮಕ್ಕಳಿದ್ದರು. ಇವರು ಗತ್ನ ಮೂಲ ನಿವಾಸಿಗಳ ದನಗಳನ್ನು ಕದಿಯಲು ಪ್ರಯತ್ನಿಸಿದಾಗ ಕೊಲೆಗೀಡಾದರು. ಇವರ ತಂದೆ ಎಫ್ರಾಯೀಮ್ ಅನೇಕ ದಿನಗಳವರೆಗೆ ಇವರಿಗಾಗಿ ಶೋಕಿಸಿದನು. ಅವನ ಸಹೋದರರು ಬಂದು ಅವನಿಗೆ ಸಂತಾಪ ಸೂಚಿಸಿದರು. ಆ ನಂತರ ಅವನು ತನ್ನ ಹೆಂಡತಿಯನ್ನು ಸಂಗಮಿಸಲಾಕೆ ಗರ್ಭಧರಿಸಿ ಗಂಡು ಮಗುವಿಗೆ ಜನ್ಮವಿತ್ತಳು. ತಮ್ಮ ಕುಟುಂಬಕ್ಕೆ ಬಂದಿದ್ದ ಕಂಟಕದ ಜ್ಞಾಪಕಾರ್ಥವಾಗಿ ಅವನಿಗೆ ಬೇರಿಯ ಎಂದು ಹೆಸರಿಟ್ಟರು. ಎಫ್ರಾಯೀಮನಿಗೆ ಶೇರ ಎಂಬ ಮಗಳು ಇದ್ದಳು. ಈಕೆ ಮೇಲಿನ ಹಾಗೂ ಕೆಳಗಿನ ಬೇತ್ ಹೊರನ್ ಪಟ್ಟಣಗಳನ್ನು, ಉಜ್ಜೇನ್, ಶೇರ ಎಂಬ ಪಟ್ಟಣವನ್ನು ಕಟ್ಟಿಸಿದಳು. ಎಫ್ರಾಯೀಮನಿಗೆ ರೆಹಪ್ಪ ಎಂಬ ಇನ್ನೊಬ್ಬ ಮಗನಿದ್ದನು. ಅವನ ವಂಶಜರು ರೇಷೆಪ್, ತೇಲಹ, ತಾಹಾನ್, ಲದ್ದಾನ್, ಅಮೀಹೂದ್, ಎಲಿಷಾಮ, ನೋನ್, ಯಹೂಷವ ಎಂಬುವರೇ. ಅವರು ವಶಪಡಿಸಿಕೊಂಡು ವಾಸಿಸಿದ ಪ್ರದೇಶ ಬೇತೇಲ್ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳನ್ನು, ಪೂರ್ವದಲ್ಲಿ ನಾರಾನ್ವರೆಗೆ, ಪಶ್ಚಿಮದಲ್ಲಿ ಗೆಜರದವರೆಗೆ ಹಾಗೂ ಅವುಗಳ ಸುತ್ತಮುತ್ತಲಿನ ಪಟ್ಟಣಗಳನ್ನು ಒಳಗೊಂಡಿತ್ತು. ಶೇಕೆಮ್, ಅಯ್ಯಾ ಪಟ್ಟಣಗಳು, ಅವುಗಳ ಗ್ರಾಮಸ್ಥರು ಅದರಲ್ಲಿ ಸೇರಿದ್ದವು. ಮನಸ್ಸೆಯ ಸಂತಾನದವರು ಬೇತ್ಷಾನ್, ತಾನಾಕ್, ಮೆಗಿದ್ದೋ, ದೋರ್ ಎಂಬ ಪಟ್ಟಣಗಳನ್ನು, ಅವುಗಳ ಸುತ್ತಮುತ್ತಲಿನ ಗ್ರಾಮಗಳನ್ನು ತಮ್ಮ ವಶದಲ್ಲಿಟ್ಟುಕೊಂಡಿದ್ದರು. ಯಾಕೋಬನ ಮಗ ಜೋಸೇಫನ ಸಂತತಿಯವರು ಈ ಎಲ್ಲ ಪ್ರದೇಶಗಳಲ್ಲಿ ವಾಸಿಸಿದರು. ಆಶೇರನ ವಂಶಜರು. ಆಶೇರನ ಸಂತಾನದವರು ಇಮ್ನ, ಇಶ್ವಾ, ಇಶ್ವಿ, ಬೇರಿಯ ಎಂಬುವರು. ಇವರ ತಂಗಿ ಸೆರಹ. ಬೇರಿಯನ ಮಕ್ಕಳು ಹೇಬೇರ್, ಬಿರ್ಚೇತ್, ಊರಿನ ಸ್ಥಾಪಕನಾದ ಮಲ್ಕಿಯೇಲ್ ಎಂಬುವರು. ಹೇಬೇರ್ನ ಮಕ್ಕಳು ಯೂಫ್ಲೇಟ್, ಶೋಮೇರ್, ಹೋತಾನ್ ಮತ್ತು ಇವರ ತಂಗಿ ಶೂವ.
ಎಫ್ಲೇಟ್ನ ಮಕ್ಕಳು ಪಾಸಾಕ್, ಬೀಮಾಲ್, ಅಶ್ವಾತ್ ಎಂಬುವರು. ಶೇಮೇರನ ಮಕ್ಕಳು ಅಹಿರೋಹ, ಹುಬ್ಬ ಮತ್ತು ಹಾರಾಮ್. ಇವನ ತಮ್ಮ ಹೇಲಾಮನ ಮಕ್ಕಳು ಜೋಫಹ, ಇಮ್ನ, ಶೇಲಿ ಮತ್ತು ಆಮಾಲ್. ಜೋಫಹನ ಮಕ್ಕಳು ಸೂಹ, ಹರ್ನೆಫೆರ್, ಶೂಗಾಲ್, ಬೇರಿ, ಇಮ್ರ, ಬೇಚೆರ್, ಹೋದ್, ಶಮ್ಮ, ಶಿಲ್ಷಾ, ಈತ್ರಾನ್ ಮತ್ತು ಬೇರ. ಯೆತೇರನ ಮಕ್ಕಳು ಯೆಫುನ್ನೆ, ಪಿಸ್ಕ ಹಾಗೂ ಆರ. ಉಲ್ಲನ ಮಕ್ಕಳು ಆರಹ, ಹನ್ನಿಯೇಲ್, ರಿಚ ಎಂಬುವರು. ಇವರೆಲ್ಲರೂ ಆಶೇರನ ವಂಶಜರು. ಇವರ ಕುಟುಂಬಗಳ ಮುಖ್ಯಸ್ಥರು ಯುದ್ಧವೀರರು, ಶ್ರೇಷ್ಠ ನಾಯಕರು ಆಗಿದ್ದರು. ಆಶೇರನ ವಂಶಜರಲ್ಲಿ 26,000 ಪುರುಷರು ಸೈನ್ಯದಲ್ಲಿ ಇರಲು ಅರ್ಹತೆ ಪಡೆದಿದ್ದರು.